ಸೈಡ್ ಬಂದಿರೋದು ಬೆಂಗಳೂರು ಲೈಫ್ ಹೇಗಿದೆ ಅಂತ ಅರ್ಥ ಮಾಡ್ಕೊಂಡು ನಾವು ಫ್ಯೂಚರಲ್ಲಿ ನಾವು ಬೆಳಿಬೇಕು ಅಂದರೆ ನಮ್ಮೂರಲ್ಲೇ ನಾವು ಮಾಡ್ಕೊಂಡು ಏನಾದರೂ ಮಾಡಬೇಕೇ ಹೊರತು ಬೆಂಗಳೂರಲ್ಲಿ ನಾವು ದುಡಿಬೇಕು ನಾವು ಮಾಡ್ಕೋಬೇಕು ಆದರೆ ಅರ್ಥ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜು, ಒಳ್ಳೆ ಪ್ರಯತ್ನ. ಊರಿಂದ ಊರಿಗೆ ಬಂದು ದುಡಿಯೋರಿಗೆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಹಂಗೆ ಇಲ್ಲೂ ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡವ್ರೆ ಚೆನ್ನಾಗಿದೆ. ನಮ್ಮಂತೆ ಎಷ್ಟೋ ಜನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಬೆಂಗಳೂರು ಕಡೆ ಬಂದರೆ ಆಗ್ತಿರೋ ಸ್ಟ್ರಗಲ್ಸ್ ಬಗ್ಗೆ ಮತ್ತು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಡೆಯಿಂದ ಬಂದು ಎಷ್ಟು ಕಷ್ಟಪಡ್ತೀವಿ ಒಂದು ರೂಮ್ ಬಾಡಿಗೆ ಆಗಲಿ ಮತ್ತು ಒಂದು ಎಜುಕೇಷನ್ ಹುಡುಗರಿಗೆ ಎಜುಕೇಷನ್ ಬಗ್ಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಇದಕ್ಕೆಲ್ಲ ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ಇದೇ ರೀತಿ ಅರ್ಥ ಮಾಡ್ಕೋಬೇಕು ನಾವು ಮಾಡ್ತಿರೋ ಸ್ಟ್ರಗಲ್ಸ್ ಲೈಫ್ ಬಗ್ಗೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು ಪಡ್ತಿರೋ ಸ್ಟ್ರಗಲ್ಸ್ ಬಗ್ಗೆ ತುಂಬ ನಿರ್ದೇಶನ ಚೆನ್ನಾಗಿ ಮಾಡಿದ್ದಾರೆ. ಪ್ರೇಮ್ ನಿರ್ದೇಶನ ಅಂದ್ರೆ ಸಖತ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಒಳ್ಳೆ ಡೈರೆಕ್ಷನ್ ಮಾಡಲಿ, ಇನ್ನೂ ಈ ಥರ ಒಳ್ಳೊಳ್ಳೆ ಸಂದೇಶನ ನಮಗೆ ಕೊಡ್ತಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದ. ಚೆನ್ನಾಗಿದೆ. ಸ್ವಲ್ಪ ಜಲ್ದಿ ಒಂದು ಹೇಳ್ಬೇಕಂತಂದ್ರೆ ಇದು ಒಂದು ಏನು ಮಿಡ್ಲ್ ಫ್ಯಾಮಿಲಿ ಬಂದು ಕಷ್ಟಪಟ್ಟು ಹಳ್ಳಿಯಿಂದ ಇಲ್ಲಿ ಬಂದು ಮಕ್ಕಳು ಯಾವುದೇ ರೀತಿ ಓದ್ಸೋಕ್ಕಾಗಲ್ಲ. ಮತ್ತು ಅವ್ರು ದುಡಿಯೋದು ಎಷ್ಟೋ ಗಾರ್ಮೆಂಟ್ಸ್ಗಳಲ್ಲಿ ದುಡಿಯೋದಂತಾರೋ ಆ ಕಷ್ಟನ ನೋಡಿ ಹೆಂಗೆ ರೀತಿ ಇದೆ, ಸರ್ಕಾರಕ್ಕೆ ಯಾವ ರೀತಿ ಮಂದಟ್ ಮಾಡಬೇಕು ಅನ್ನೋದು ಮತ್ತು ಏನೇನು ಕಷ್ಟ ಅನ್ನೋದು ಈ ಮೂವಿಯಿಂದ ಗೊತ್ತಾಯಿತು. ಮಿಡ್ಲ್ ಫ್ಯಾಮಿಲಿ ಯಾವ ಥರ ಬದುಕಬೇಕು ಅನ್ನೋದು ಕಷ್ಟ ಚೆನ್ನಾಗಾಯಿತು. ಮತ್ತು ಪ್ರೇಮ್ ಸರ್ ಡೈರೆಕ್ಷನ್ ಒಳ್ಳೆ ಸ್ಟೋರಿಯನ್ನು ಬರ್ತಿದ್ದಾರೆ. ಯಾಕಂದರೆ ಇದು ಮನಮುಟ್ಟುವಂತ ಆಗಬೇಕು ಮತ್ತು ಸರ್ಕಾರಕ್ಕೆ ಇದೊಂದು ಮನವರಿಕೆ ಆಗಬೇಕು. ಈ ಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಇಲ್ಲಿ ಬೆಂಗಳೂರಲ್ಲ ಅಂತ ಸಿಟಿಗಳಲ್ಲಿ